ಪ್ರೀತಿಯ ಸ್ನೇಹಿತರೆ, ಅಕ್ಕಿ ರೊಟ್ಟಿ ನಾನಾ ವಿಧಾನಗಳಲ್ಲಿ ಮಾಡಬಹುದು. ಇವತ್ತು ನಾನೊಂದು ರೀತಿಯಲ್ಲಿ ವಿಧಾನದಲ್ಲಿ ಮೃದುವಾದ ರೊಟ್ಟಿಯನ್ನು ಮಾಡಿದ್ದೀನಿ. ನೋಡಿ ಎಷ್ಟು ಮೃದುವಾಗಿದೆ ಅಂತ. ನೀವೇ ನೋಡ್ತಾ ಇದ್ದೀರಲ್ಲ, ಅಂಗೈಲಿ ಇಟ್ಕೊಂಡ್ರೆ ಹೀಗೆ ಬ್ರೆಡ್ಗಿನ್ನ ಮೃದುವಾಗಿ ನೋಡಿ ಕಟ್ಟೆ ಆಗೋಗ್ತಾ ಇದೆ, ಅಷ್ಟು ಮೃದುವಾಗಿ ಬಂದಿದೆ. ಈ ಮೃದುವಾದ ರೀತಿಯಲ್ಲಿ ಮಾಡ್ತಕ್ಕಂಥ ಅಕ್ಕಿ ರೊಟ್ಟಿ ವಿಧಾನವನ್ನು ನಾನು ತೋರಿಸಿದ್ದೀನಿ. ವಿಡಿಯೋನ ಸಂಪೂರ್ಣ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟನ್ನು ನನಗೆ ಕೊಡಬೇಕು ಅಂತ ಕೇಳ್ಕೊತೀನಿ. ಮತ್ತ್ಯಾಕೆ ತಡ? ಮತ್ತೊಂದು ವಿಷಯ, ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಈ ಮೃದುವಾದ ಅಕ್ಕಿ ರೊಟ್ಟಿ ಮಾಡೋ ವಿಧಾನವನ್ನು ಈಗ ಕಂಟಿನ್ಯೂ ಮಾಡ್ತೀನಿ. ನೀವು ಎಲ್ಲರೂ ನೋಡಿ ಮನೆಯಲ್ಲಿ ಮಾಡ್ಕೊಳ್ಳಿ. ಇನ್ನೇನು ನವರಾತ್ರಿ ಬರ್ತಾ ಇದೆ, ಎಲ್ಲರೂ ಮಾಡಿಕೊಂಡು ಇದ್ರ ಜೊತೆಗೆ ಬದನೆಕಾಯಿ ಎಣ್ಣೆಗಾಯಿ ತುಂಬ ಚೆನ್ನಾಗಿರುತ್ತೆ. ನಾನು ಗಟ್ಟಿ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಅಕ್ಕಿ ರೊಟ್ಟಿಗೆ ಇದೆರಡೇ ಚೆನ್ನಾಗಿ ಇರೋದು ಕಾಂಬಿನೇಷನ್, ಒಂದು ಗಟ್ಟಿ ಚಟ್ನಿ ತೆಂಗಿನಕಾಯಿದು, ಇಲ್ಲಾಂದರೆ ಬದನೆಕಾಯಿ ಎಣ್ಣೆಗಾಯಿ. ನೆಕ್ಸ್ಟ್ ಬದನೆಕಾಯಿ ಎಣ್ಣೆಗಾಯಿನೂ ಸಹ ಮಾಡಿ ನಾನು ತೋರಿಸ್ತೀನಿ ನಿಮಗೆ. ಬನ್ನಿ, ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡೋವಿರಂತೆ. ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನೋಡಿ, ಈ ದೊಡ್ಡ ಗ್ಲಾಸ್ನ ಅಳತೆಯಲ್ಲಿ 1.5 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ, ನಿಮಗೆ ಕಾಣ್ತಾ ಇರ್ಬೋದು. ಈಗ ಸ್ಟವ್ನ ಆನ್ ಮಾಡ್ಕೋತೀನಿ. ಈ ನೀರು ಚೆನ್ನಾಗಿ ಕುದಿ ಬರಲಿ. ಸ್ನೇಹಿತರೆ ನೋಡಿ, ಈಗ ನೀರು ಮರಳು ಬಂದಿದೆ, ಕುದೀತಾ ಇದೆ. ಈ ಗ್ಲಾಸ್ನಲ್ಲಿ ನಾನು 1.5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೆ. ನೀವು ಯಾವ ಗ್ಲಾಸಲ್ಲಿ ನೀರನ್ನ ಹಾಕ್ಕೊಂಡಿರ್ತೀರೋ ಅದೇ ಗ್ಲಾಸಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿರಬೇಕು. ನಾನು ಇದೇ ಗ್ಲಾಸಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿರೋದು. ಒಂದೇ ಮೆಷರ್ಮೆಂಟ್ ಇಟ್ಕೊಳ್ಳಿ, ಆವಾಗ ನಿಮಗೆ ಎಲ್ಲೂ ಹರಿಯೋದಿಲ್ಲ, ಮುರಿಯೋದಿಲ್ಲ. ಮೃದುವಾದ ಅಕ್ಕಿ ರೊಟ್ಟಿಯನ್ನು ನಾವು ರುಚಿಕರವಾಗಿ ಮಾಡ್ಕೋಬೋದು. ಈಗ ನಾನು ಲೋ ಫ್ಲೇಮ್ಗೆ ಇಟ್ಕೋತಾ ಇದ್ದೀನಿ, ಸ್ಟವ್ನ ಕಡಿಮೆ ಮಾಡ್ಕೊಂಡಿದ್ದೀನಿ. ಈಗ ನಾನು 1 ಗ್ಲಾಸ್ ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡು ತಿರುವ್ಕೋತಾ ಇದ್ದೀನಿ. ಇದೇನು ಗಂಟ ಆಗೋದಿಲ್ಲ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ತುಂಬ ಬಿಸಿ ಇರುತ್ತೆ, ಹುಷಾರು, ಮಾತ್ರ ಕೈ ಹಾಕ್ಲಿಕ್ಕೆ ಹೋಗ್ಬಿಡ್ಬೇಡಿ. ಈಗ ಒಂದು ತಟ್ಟೆಯನ್ನು ಮುಚ್ಚಿಬಿಡೋಣ. ಅದು ಆ ಸಣ್ಣ ಹುರಿಯಲ್ಲೇ ಸ್ವಲ್ಪ ಹೊತ್ತು ಬೇಯಲಿ ಇಟ್ಟೆಲ್ಲ. ಸ್ನೇಹಿತರೆ, ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಆ ಹವೆಯಲ್ಲೇ, ಆ ಆವಿ ಸಣ್ಣ ಉರಿಯಲ್ಲೇ ಬೆಂದಿರುತ್ತೆ. ಆದರೆ ನೀವು ಅಡಿ ಹತ್ತಿಸ್ಕೋಬಾರ್ದು. ಅಡಿ ಹತ್ತಿಸ್ಕೊಂಡ್ಬಿಟ್ರೆ ಈ ಒಂದು ಬಣ್ಣ ಚೇಂಜ್ ಆಗಿಬಿಡುತ್ತೆ, ಸೀಕ್ಲು ವಾಸನೆ ಬಂದ್ಬಿಡುತ್ತೆ. ಸ್ನೇಹಿತರೆ ನೋಡಿ, ಸ್ಟೌವಿಂದ ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ತಣ್ಣಗಾಗ್ತಾ ಇದೆ, ಅಂದರೆ ಬಿಸಿ ಇದೆ, ಮುಟ್ಬೋದು ಈಗ ನಾವು. ಆ ರೀತಿಯಲ್ಲಿ ಇದೆ ಇದು. ಸ್ವಲ್ಪ ಕೈಗೆ ನಾವು ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು ನಾವು ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಒಂದು ದೊಡ್ಡ ತಟ್ಟೆ ತೊಗೊಂಡಿದ್ದೀನಿ, ಇದಕ್ಕೆ ಹಾಕ್ಕೊತೀನಿ. ಇದನ್ನು ಹಾಕ್ಕೊಂಡು ನಾವು ಈ ಅಂಗೈಯಿಂದ ಸ್ವಲ್ಪ ನಾದಬೇಕು. ನಾದಿದ್ರೆ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬಿಸಿ ಇದ್ದಾಗಲೇ ಅದನ್ನು ಮಾಡಿಕೊಂಡ್ರೆ ರೊಟ್ಟಿ ಎಲ್ಲೂ ಮುರಿಯೋದಿಲ್ಲ, ಮೃದುವಾಗಿ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ ನೋಡಿ, ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಅಂದರೆ ಎಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಳಿ, ನಿಮಗೆ ಏನು ಅನುಕೂಲ ಇರುತ್ತೆ ಅದನ್ನು ಹಾಕ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈ ಹದದಲ್ಲಿ ನಾದ್ಕೊಂಡಿದ್ದೀನಿ. ಈಗ ಪ್ರೆಸ್ ಆಗಬೇಕು ನೋಡಿ, ಸ್ಮೂತಾಗಿ. ಈಗ ಇದನ್ನು ತೆಗೆದಿಟ್ಕೊಂಡ್ಬಿಡ್ತೀನಿ. ನಂತರ ಉಳಿದಿರ್ತಕ್ಕಂಥ ಹಿಟ್ಟನ್ನು ಇದೇ ರೀತಿ ನಾದ್ಕೊಂಡು ಆಮೇಲೆ ನಿಮಗೆ ರೊಟ್ಟಿ ಹೊತ್ತಬೇಕಾದ್ರೆ ನಾನು ಶೇರ್ ಮಾಡ್ತೀನಿ. ಅಂದರೆ ನೋಡಿ, ನಾನು ತಗೊಂಡಿದ್ದಂಥ ಹಿಟ್ಟಿಗೆ ಚಿಕ್ಕದೊಂದು ಸೇರಿ 11 ರೊಟ್ಟಿ ಆಗಿದೆ. ಈಗ ಇದನ್ನು ಒದ್ದೆ ಬಟ್ಟೆಯಲ್ಲಿ ಮುಚ್ಚಿಟ್ಬಿಡೋಣ. ಈಗ ನಾವು ಒತ್ಕೊಳ್ಳೋಕ್ಕೆ ನೀವು ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಯಾವುದನ್ನು ಬೇಕಾದರೂ ಉಪಯೋಗಿಸ್ಬೋದು ಲಟ್ಟಿಸ್ಕೊಳ್ಳೋಕ್ಕೆ. ಸ್ನೇಹಿತರೆ ನೋಡಿ, ನಾನು ಲಟ್ಟಿಸ್ಕೊಳ್ಳೋಕ್ಕೆ ಕಲ್ಲಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಯಾವ್ದು ಬೇಕಾದ್ರೂ ತೊಗೊಳ್ಳಿ, ದಟ್ಸ್ ಯುವರ್ ಚಾಯ್ಸ್. ಈಗ ಹಿಟ್ಟನ್ನ ಒಂದು ಉಂಡೆಯನ್ನು ತಗೊಂಡು ಮತ್ತೆ ಒಂದು ಸರಿ ಚೆನ್ನಾಗಿ ನಾದ್ಕೊಂಬಿಟ್ಟು ಈಗ ಹಿಟ್ಟನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಬರುತ್ತೆ. ನೀವು ಒಂದು ಸರಿ ಮಾಡ್ಕೊಳ್ಳಿ, ಮೃದುವಾಗಿರುತ್ತೆ. ನೀವು ಎಣ್ಣೆ ಹಾಕಬೇಕಾದ್ರೂ ಬೇಯಿಸ್ಕೊಳ್ಳಿ, ತುಪ್ಪ ಹಾಕಿ ಬೇಕಾದರೂ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಉಕ್ಕರಿಸ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಸ್ವಲ್ಪ ಮೃದುವಾಗಿ ನೀವು ಇದನ್ನು ಲಟ್ಟಿಸ್ಕೋಬೇಕು ಅಷ್ಟೇ. ನಾವು ಮಾಮೂಲಿ ಚಪಾತಿಗೆಲ್ಲ ಲಟ್ಟಿಸ್ತೀವಲ್ಲ ಆ ರೀತಿ ಇದಾಗಿ ಮಾಡ್ಕೋಬಾರ್ದು. ಏನು
ಪ್ರೆಸ್ ಮಾಡಿ ಮಾಡ್ಕೋಬಾರ್ದು ಸ್ನೇಹಿತರೆ. ನೋಡಿ ಈ ರೀತಿ ಬಂದಿದೆ. ನಿಮಗೆ ಸುತ್ತ ಎಲ್ಲ ಈ ರೀತಿ ಎಲ್ಲ ಒಡೆದೋರ್ ಥರ ಕಾಣ್ತಾ ಇದೆ, ಚೆನ್ನಾಗಿ ಕಾಣಲ್ಲ ಅಂದರೆ ಒಂದು ಸ್ಟೀಲ್ ತಟ್ಟೆ ತೊಗೊಳ್ಳಿ, ಅದನ್ನು ಹೀಗಿಟ್ಕೊಳ್ಳಿ. ಇದನ್ನೆಲ್ಲ ತೆಕ್ಕೊಂಬಿಡಿ. ಕ್ಲೀನಾಗಿ ಎಡ್ಕೊಂಬಿಟ್ರೆ ಬಂದ್ಬಿಡುತ್ತೆ. ನಿಮ್ಗೆ ಆವಾಗ ಈ ಮೆಸ್ಸಲ್ಲಿ ಹೋಟೆಲ್ ಶೈಲಿನಲ್ಲಿ ಸಿಗೋಂಥ ಸುಂದರವಾದ ರೊಟ್ಟಿ ನಮ್ಮದಾಗುತ್ತೆ. ನೋಡಿ ಎಷ್ಟು ಕ್ಲೀನಾಗಿ ಬಂತು. ಈ ರೀತಿಯಲ್ಲೂ ಬೇಕಾದ್ರೆ ನೀವು ಮಾಡ್ಕೋಬೋದು. ಈಗ ತವಾನ ಕಾಯೋಕೆ ಇಟ್ಟಿದ್ದೀನಿ, ಚಪಾತಿ ತವ. ಬನ್ನಿ ಬೇಯಿಸೋಣ. ಈಗ ಇದು ಬೇಯಲಿ. ಎರಡು ಕಡೆನೂ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ಎಣ್ಣೆ ತುಪ್ಪ ಏನು ಬೇಕಾದ್ರೂ ಹಾಕ್ಕೊಳ್ಳಿ. ನಿಮಗೆ ಎಣ್ಣೆ ತುಪ್ಪ ಬೇಡ ಅನ್ನೋರು ಹಾಗೇನೂ ಸಹ ಬೇಯಿಸ್ಕೋಬೋದು. ನೋಡಿದ್ರಲ್ಲ, ಎಣ್ಣೆ ಹಾಕಿ ಬೇಯಿಸಿರೋದು. ನೀವು ಒಮ್ಮೆ ಮಾಡ್ಕೊಳ್ಳಿ, ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ. ಪ್ರೀತಿಯ ಸ್ನೇಹಿತರೆ, ನಾನಿವತ್ತು ಮಾಡಿದ್ದೀನಿ ಮೃದುವಾದ ಅಕ್ಕಿ ರೊಟ್ಟಿ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಾಗಿ ನನ್ನ ವೀಡಿಯೋಗಳನ್ನ ನೋಡಿ ನಿಮ್ಮ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಸಪೋರ್ಟನ್ನು ಸಹ ಕೊಡಬೇಕು ಅಂತ ಕೇಳ್ಕೊತೀನಿ. ನೋಡಿ ಎಷ್ಟು ಮೃದುವಾಗಿದೆ ಅಂತ. ಹತ್ತಿ ಥರ ಮೃದುವಾಗಿರ್ತಕ್ಕಂಥ ಈ ರೊಟ್ಟಿಯನ್ನು ಮಾಡೋ ವಿಧಾನ ನೀವು ತೋರಿಸಿದ್ದೀನಿ. ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.